ನಮಸ್ತೆ ಫ್ರೆಂಡ್ಸ್, ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾನಿವತ್ತು ಹಲಸಿನ ಹಣ್ಣಿನಿಂದ ಅಥವಾ ಕಾಯಿ ಹಣ್ಣಲ್ಲ ಇದು ಒಳ್ಳೆ ಬೆಳೆದಿರುವಂಥ ಕಾಯಿಯನ್ನು ಸೊಳೆ ಬಿಡಿಸ್ಕೊಂಡು ಅದರಿಂದ ಚಿಪ್ಸ್ ಮಾಡಬೇಕು ಅಂತಿದ್ದೀನಿ. ಹಲಸಿನಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ. ಈ ಥರ ಸೊಳೆಗಳನ್ನೆಲ್ಲ ಬಿಡಿಸಿ ಇಟ್ಕೊಂಡು ಮತ್ತೆ ಅದನ್ನು ಈ ಥರ ಸಣ್ಣಕ್ಕೆ ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಉದ್ದುದ್ದವಾಗಿ ಸೀಳಿ ಕಟ್ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಇದನ್ನು ಕರಿಯೋದನ್ನು ಹೇಳ್ಕೊಡ್ತೇನೆ ನೋಡಿ. ಈಗ ನಾನು ಮೊದಲಿಗೆ ಇದನ್ನು ಎಲ್ಲವನ್ನು ಸಣ್ಣಕ್ಕೆ ಈ ಥರ ಚಿಪ್ಸಿಗೆ ಬೇಕಾದ ರೀತಿಯಲ್ಲಿ ಕಟ್ ಮಾಡಿಕೊಳ್ತೇನೆ ಉದ್ದುದ್ದವಾಗಿ. ಫ್ರೆಂಡ್ಸ್ ನೋಡಿ, ಈಗ ಎಲ್ಲ ಸೊಳೆಯನ್ನು ಈ ಥರ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನಾನು ಸುಮಾರು 1.25 1 ಲೀಟ್ರಷ್ಟು ಎಣ್ಣೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೇನೆ. ಈಗ ನಾನು ಇದು ಎಣ್ಣೆ ಬಿಸಿಯಾಗಿದೆ ನೋಡಿ. ಈಗ ಇದನ್ನು ಎಣ್ಣೆಯೊಳಗೆ ಸೇರಿಸ್ಕೊಳ್ತೇನೆ. ನಮಗೆ ಎಷ್ಟು ಹುರ್ಕೊಳ್ಳಿಕ್ಕಾಗ್ತದೆ ಅಷ್ಟನ್ನು ಹಾಕ್ಕೊಳ್ಳೋದು. ಈಗ ಚೆನ್ನಾಗಿ ಅದು ಕಾಯ್ತದೆ. ನಾನು ಇಲ್ಲೇನು ಮಾಡಿದ್ದೇನೆ, ಒಂದು ಲೋಟದಲ್ಲಿ ಒಂದಷ್ಟು ಉಪ್ಪು ಹಾಕ್ಕೊಂಡು 3 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೇನೆ. ಈಗ ನಾನು 1 ಸ್ಪೂನಷ್ಟು ನೀರನ್ನು ಈ ಎಣ್ಣೆಯಲ್ಲಿ ಸೇರಿಸ್ಕೊಳ್ತೇನೆ. ಫಸ್ಟ್ ಅರ್ಧ ಸ್ಪೂನ್ ಬಂತು. ಅದು ನೀರು ಸ್ವಲ್ಪ ಇರೋದ್ರಿಂದ ಒಂದೇ ಸಲಕ್ಕೆ ಬರಲಿಲ್ಲ, ಹಾಗೆ ನಾನು 2 ಬಾರಿ ಹಾಕ್ಕೊಂಡೆ. ಈಗ ಈ ಎಣ್ಣೆಯಲ್ಲಿ ಇದನ್ನು ಹುರಿದಾಗ ಆ ಉಪ್ಪನ್ನು ಇದು ಹೀರಿಕೊಳ್ತದೆ. ಆಗ ಇದಕ್ಕೆ ಉಪ್ಪಿನ ರುಚಿ ಬರ್ತದೆ. ಈ ಥರ ಹುರಿದು ಅಂಗಡಿಯಲ್ಲಿ ಮಾರಾಟಕ್ಕೆ ಸಿಗ್ತದೆ. ನಾನು ಮೊನ್ನೆ ಒಂದು ಅಂಗಡಿಯಲ್ಲಿ ಇದರ ಬೆಲೆ ಕೇಳಿದೆ. 1/4 ಕೆಜಿಗೆ 150 ರೂಪಾಯಿ ಇತ್ತು. ಅದಕ್ಕೆ ನಾನು ತಗೊಳ್ಳಿಲ್ಲ. ಮನೆಯಲ್ಲಿ ಇರುವಾಗ ಯಾಕೆ ತಗೊಳ್ಳೋದು ಅಂತ, ನಾವೇ ಮಾಡಿ ತಿನ್ನುವ ಅಂತ ನಾನಿವತ್ತು ಮಾಡ್ತಾಯಿದ್ದೇನೆ. ಹಲಸಿನ ಹಣ್ಣು ಅಥವಾ ಹಲಸಿನಕಾಯಿಯಿಂದ ಮಾಡುವ ಬೇರೆ ಬೇರೆ ರೆಸಿಪಿಗಳಲ್ಲಿ ಇದು ಕೂಡ ಒಂದು. ಇದು ಬೇರೆ ಸೀಸನಲ್ಲಿ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಈ ಟೈಮಲ್ಲಿ ಇದನ್ನು ಕರೆದು ಇಟ್ಕೊಳ್ಬೋದು. ಮತ್ತು ಇದೇನೆಂದರೆ ಉಪ್ಪಲ್ಲಿ ಹಾಕಿಟ್ಟು ಆಮೇಲೆ ಮಾಡೋದು ಅದು ಮಾಡ್ಬೋದು. ಆದರೆ ಫ್ರೆಶ್ಶಾಗಿ ಮಾಡೋದಂದರೆ ಇದೇ ಸೀಸನು, ಒಳ್ಳೆಯ ಸಮಯ ಇದಕ್ಕೆ. ಚೆನ್ನಾಗಿ ಹುರಿಯುವ ನೋಡಿ. ಬಿಸಿಯಾದಾಗ ಇದು ಯಾವ ಥರ ಬರ್ತಾ ಉಂಟಂತ ಕೆಂಪು ಬಂತು. ಈಗ ಇದನ್ನು ತಗೋಬೋದು. ಸುಮಾರು 5 ರಿಂದ 10 ನಿಮಿಷ ಎಣ್ಣೆಯಲ್ಲಿ ತೆಗಿಬೇಕಾಗ್ತದೆ. ಇದು ಇಷ್ಟು ರೋಸ್ಟ್ ಬರಬೇಕಿದ್ರೆ ನೋಡಿ. ಫ್ರೆಂಡ್ಸ್, ಹಲಸಿನ ಕಾಯಿಯ ಚಿಪ್ಸ್ ರೆಡಿಯಾಗಿದೆ ನೋಡಿ. ಕುಟುಂಬ ಸೌಂಡ್ ಬರ್ತಾ ಉಂಟು ನೋಡಿ. ಈ ಥರ ನೀವು ಸಹ ಮಾಡಿ. ನಾನು ಮಾಡಿರೋ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಹಾಗೆಯೇ ನಮ್ಮನೆ ಯೂಟ್ಯೂಬ್ ಚಾನಲಲ್ಲಿ ಈ ವಿಡಿಯೋನ ನೋಡ್ತಾ ಇರುವ ತಾವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು.